ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳಲ್ಲಿ ಯಾವ್ಯಾವ ಒಂದು ವಿಷಯಗಳಿದೆ ಅನ್ನುವಂಥದ್ದು ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಭೀಮಾ ಸಖಿ ಯೋಜನೆ ಅನ್ನುವಂಥದ್ದು ಒಂದು ನ್ಯೂಸ್ ಅಲ್ಲಿ ಇರುವಂಥದ್ದು. ಏನಿದು ಭೀಮಾ ಸಖಿ ಯೋಜನೆ ಅನ್ನುವಂಥದ್ದು ನೋಡೋದಾದ್ರೆ, ಈ LICಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಏನು ಸಖಿಯರಿದ್ದಾರೆ ಅವರಿಗೆ ಒಂದು ಸ್ಟೈಫಂಡ್ ಅನ್ನ ಘೋಷಣೆ ಮಾಡಿದ್ದಾರೆ. ಆ ಸ್ಟೈಫಂಡ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅಲ್ಲಿದೆ. ಇದು LICಯಲ್ಲಿ ಇರುವಂತದ್ದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನುವಂತಹ ಏನು ಸರ್ಕಾರಿ ಸ್ವಾಮ್ಯದ ಏನು ಕಂಪನಿ ಇದೆ, ಇದು ಭೀಮಾ ಸಖಿ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಕೊಟ್ಟಂತಹ ಸ್ಟೈಫಂಡ್ಗೆ ಇತ್ತೀಚೆಗೆ ನ್ಯೂಸ್ ಅಲ್ಲಿರುವಂತದ್ದು. ಈ ಒಂದು ಸಖಿ ಆಗ್ಬೇಕು ಅಂದ್ರೆ 18ರಿಂದ 70 ವರ್ಷದ ಒಂದು ಮಹಿಳೆಯರಿಗೆ, ಸಖಿಯರಿಗೆ ಒಂದು ಏನು ವಿಮೆಗಳನ್ನ ಕೊಡುವಂಥದ್ದು, ಅಂದ್ರೆ ವಿಮೆಯನ್ನ ಏಜೆಂಟ್ಗಳ ರೂಪದಾಗಿ ಕೊಡುವಂತಹ ಒಂದು ಯೋಜನೆ ಆಗಿರುವಂತದ್ದನ್ನು ನಾವು ನೋಡ್ತೇವೆ. ಭೀಮಾ ಸಖಿ ಯೋಜನೆ ಅನ್ನುವಂಥದ್ದು ಅಂದ್ರೆ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಒಂದು ಹೊಸ ಯೋಜನೆ ಆಗಿರುವಂತದ್ದು LIC ತೆಗೆದುಕೊಂಡು ಬಂದಿದೆ. ಇಲ್ಲಿ ಮಹಿಳೆಯರು LICಯ ಏಜೆಂಟರಾಗಿ ಕೆಲಸವನ್ನ ಮಾಡುವಂಥದ್ದು, ಅವರಿಗೆಲ್ಲ ಒಂದು ಸ್ಟೈಫಂಡ್ ಅನ್ನ ಕೊಟ್ಟಿರುವಂತದ್ದನ್ನ ನಾವು ನೋಡ್ತೇವೆ, ಬಹಳ ನ್ಯೂಸ್ ಅಲ್ಲಿ ಇರುವಂತದ್ದು. ಇನ್ನೊಂದು ನ್ಯೂಸ್ ಇದೆ, ಮೇರಿ ಪಂಚಾಯತ್ ವೆಬ್ ಅಪ್ಲಿಕೇಶನ್ ಅನ್ನುವಂಥದ್ದು. ಏನಿದು ಅನ್ನುವಂಥದ್ದು ನೋಡೋದಾದ್ರೆ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯ ಏನಿದೆ ಮತ್ತು NIC ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್, ರಾಷ್ಟ್ರೀಯ ಮಾಹಿತಿ ಕೇಂದ್ರ, ಇವೆರಡೂ ಒಂದು ಉಪಕ್ರಮಗಳನ್ನ ತಂದಿರುವಂತದ್ದನ್ನ ನಾವು ನೋಡ್ತೇವೆ. ಅದು ಮೇರಿ ಪಂಚಾಯತ್ ವೆಬ್ ಅಪ್ಲಿಕೇಶನ್ ಅನ್ನುವಂಥದ್ದು. ಇದು ಗ್ರಾಮೀಣ ಪ್ರದೇಶದಲ್ಲಿ ಏಕೀಕೃತವಾದಂತಹ ಒಂದು ಡಿಜಿಟಲ್ ಆಡಳಿತ ವೇದಿಕೆಯನ್ನು ಒದಗಿಸಿಕೊಳ್ಬೇಕು. ಜೊತೆಗೆ ನಿವಾಸಿಗಳು, ಕಾರ್ಯಕರ್ತರು ಹಾಗೆ ಪಂಚಾಯತ್ ರಾಜ್ಯ ಒಂದು ಸಂಸ್ಥೆಯ ವ್ಯವಸ್ಥೆಯ ಪಾಲುದಾರಿಗೆ ಒಂದು ಸೇವೆಯನ್ನ ಸಲ್ಲಿಸಲು ಒಂದು ವಿನ್ಯಾಸ ಮಾಡಿದಂತಹ ವೆಬ್ ಅಪ್ಲಿಕೇಶನ್ ಅನ್ನ ನಾವು ನೋಡುವಂಥದ್ದು ಮೇರಿ ಪಂಚಾಯತ್ ವೆಬ್ ಅಪ್ಲಿಕೇಶನ್. ಪ್ರಸ್ತುತ ಇದು ಬಹು ಸರ್ಕಾರಿ ಪೋರ್ಟಲ್ಗಳಲ್ಲಿ ಹರಡಿರುವಂತಹ ವೈವಿಧ್ಯಮಯ ಕಾರ್ಯಗಳು ಹಾಗೆ ಮಾಹಿತಿಯನ್ನು ಒಂದೇ ತಡೆರಹಿತ ವೆಬ್ ಆಧಾರಿತ ಇಂಟರ್ಫೇಸ್ ಅನ್ನು ಹೊಂದಿರುವಂತದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಈ ಅಪ್ಲಿಕೇಶನ್ ಮೂಲಕವಾಗಿ ಒಂದು ಆಡಳಿತ ವೇದಿಕೆಯನ್ನ ಗ್ರಾಮೀಣ ಪ್ರದೇಶಗಳಿಗೆ ಕೊಡುವಂತದ್ದು ಡಿಜಿಟಲ್ ಮಟ್ಟದಲ್ಲಿ, ಇದನ್ನ ತಂದಂತದ್ದು ಮೇರಿ ಪಂಚಾಯತ್ ವೆಬ್ ಅಪ್ಲಿಕೇಶನ್ ಅನ್ನುವಂಥದ್ದು. ಇದು ಕೂಡ ನ್ಯೂಸ್ ಅಲ್ಲಿ ಇರುವಂತದ್ದು. ಇನ್ನು ಬೋಲ್ಡ್ ಕುರುಕ್ಷೇತ್ರ 2025 ವ್ಯಾಯಾಮ, ಇದು ಮಿಲಿಟರಿ ಎಕ್ಸರ್ಸೈಸ್. ಇದು ಯಾವ ಒಂದು ದೇಶಗಳ ನಡುವೆ ನಡೀತಾ ಇದೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಭಾರತ ಮತ್ತು ಸಿಂಗಾಪುರ್ ಈ ಜಂಟಿಯಾಗಿ ವ್ಯಾಯಾಮವನ್ನ ಮಾಡಿಸ್ತಾ ಇರುವಂತದ್ದು. ಇದು 14ನೇ ಆವೃತ್ತಿ, ನೆನಪಿರಬೇಕು. ಬೋಲ್ಡ್ ಕುರುಕ್ಷೇತ್ರ ಅನ್ನುವಂಥದ್ದು ಎಲ್ಲಿ, ಜೋಧ್ಪುರದಲ್ಲಿ, ಭಾರತದ ಜೋಧ್ಪುರದಲ್ಲಿ ಪ್ರಾರಂಭವಾಗಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ಬಹಳ ನ್ಯೂಸ್ ಅಲ್ಲಿರುವಂತದ್ದು ಕ್ಯೂಟೋ ಪ್ರೋಟೋಕಾಲ್, ಕ್ಯೂಟೋ ಶಿಷ್ಟಾಚಾರ. ಕ್ಯೂಟೋ ಶಿಷ್ಟಾಚಾರದ ಶಿಲ್ಪಿ ಅಂತ ನಾವು ಏನ್ ಕರಿತೇವೆ, ವಿಜಯ್ ಶರ್ಮಾ ಅವರು ನಿಧನರಾಗಿದ್ದಾರೆ. ಇವರು ಬಹಳ ಈ ಒಂದು ಪ್ರೋಟೋಕಾಲ್ಗೆ ಸಾಕಷ್ಟು ಒಂದು ಕೊಡುಗೆಗಳನ್ನ ನೀಡಿರುವಂತದ್ದನ್ನ ನಾವು ನೋಡುವಂಥದ್ದು. ಹಾಗಾಗಿ ಇವರನ್ನ ಕ್ಯೂಟೋ ಶಿಷ್ಟಾಚಾರದ ಪಿತಾಮಹ ಅಂತನೂ ಅಥವಾ ಶಿಲ್ಪಿ ಅಂತನೂ ನಾವು ಕರೆಯುವಂಥದ್ದು. ವಿಜಯ್ ಶರ್ಮಾ ಅವರು ಇತ್ತೀಚೆಗೆ ನಿಧನ. ಹಾಗಾದ್ರೆ ಕ್ಯೂಟೋ ಶಿಷ್ಟಾಚಾರ ಅಥವಾ ಕ್ಯೂಟೋ ಪ್ರೋಟೋಕಾಲ್ ಅಂದ್ರೆ ಏನು? ಇದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಚೌಕಟ್ಟಿನ ಸಮಾವೇಶ, UNFCCC ಅಡಿಯಲ್ಲಿ ಅಂಗೀಕಾರವಾದಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದು. ಕ್ಯೂಟೋ ಅಂದ್ರೆ ಹಸಿರುಮನೆ ಅನಿಲಗಳ ಒಂದು ನಿಯಂತ್ರಣವನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದೆಲ್ಲ ಸೇರ್ಕೊಂಡು ಬಹುರಾಷ್ಟ್ರ ದೇಶಗಳೆಲ್ಲ ಸೇರ್ಕೊಂಡು ಕೂಡಿ ಒಂದು ಪ್ರೋಟೋಕಾಲ್ ಅನ್ನ ತೆಗೆದುಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. ಇದು 2005ರಿಂದ ಜಾರಿ ಬಂದಿರುವಂತದ್ದು. ನಿರ್ಧಾರ 1997ರಲ್ಲೇ ತೆಗೆದುಕೊಂಡ್ರು. ಹಸಿರು ಮನೆ ಅನಿಲಗಳು ಯಾವ್ಯಾವು ಅನ್ನುವಂಥದ್ದು ನೋಡೋದಾದ್ರೆ, ಕಾರ್ಬನ್ ಡೈಆಕ್ಸೈಡ್ CO2, ಮೀಥೇನ್, ನೈಟ್ರಸ್ ಆಕ್ಸೈಡ್,
ಹೈಡ್ರೋಫ್ಲೋರೋಕಾರ್ಬನ್ HFC ಅಂತ ಕರಿತೇವೆ. ಆಮೇಲೆ ಫ್ಲೋರೋಕಾರ್ಬನ್ಗಳು, ಹಾಗೆಯೇ ಸಲ್ಫರ್ ಹೆಕ್ಸಾಫ್ಲೋರೈಡ್ಗಳನ್ನು ನಾವು ನೋಡುವಂಥದ್ದು. ಇವು ನಮ್ಮ ಹಸಿರು ಮನೆ ಪರಿಣಾಮದ ಕ್ಕೆ ಬರುವಂತಹ ಒಂದು ಅನಿಲಗಳು, ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೀತೀವಿ ನಾವು. ನಂತರ ನಾವು ಇದರ ಜೊತೆಗೆ ಕ್ಯೋಟೋ ಪ್ರೋಟೋಕಾಲ್ನ ಜೊತೆಯಲ್ಲಿ ಕೆಲವೊಂದು ಮತ್ತೊಂದು ಪ್ರೋಟೋಕಾಲ್ಗಳನ್ನು ಕೂಡ ನಾವು ನೋಡುವಂಥದ್ದು. ಯಾವ್ಯಾವು ಅನ್ನುವಂಥದ್ದು ನೋಡ್ಬೇಕು. ಮೊದಲನೇದಾಗಿ ನಂತರದಲ್ಲಿ ಪ್ರೋಟೋಕಾಲ್ಗಳು ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ಗಳನ್ನು ನೋಡಿ. ಮ್ಯಾಂಟ್ರಿಯಾಲ್ ನೋಡಬೇಕು, ಕ್ಯೋಟೋ ನೋಡಬೇಕು, ಕ್ಯೋಟೋ ಪ್ರೋಟೋಕಾಲ್, ಮತ್ತೆ ಸ್ಟಾಕ್ಹೋಮ್ ಪ್ರೋಟೋಕಾಲ್, ನಂತರ ಬಾಸೆಲ್ ಒಪ್ಪಂದ ಅಂತ ಕರಿತೇವೆ, ಬಾಸೆಲ್. ನಂತರ ಮಾರ್ಪೊಲೋ. ಇವೆಲ್ಲ ನಮ್ಮ ಎನ್ವೈರನ್ಮೆಂಟಲ್ಲಿ ಬರುವಂತಹ ಪ್ರೋಟೋಕಾಲ್ಗಳು. ಮೊದಲನೇದಾಗಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಓಝೋನ್ ಪದರಕ್ಕೆ ಸಂಬಂಧಪಟ್ಟಂಥದ್ದು. ಓಝೋನ್ನ ನಶಿಸಿ ಹೋಗುವಂತಹ ಸಂದರ್ಭ ಬರ್ತಾ ಇರುವಂತಹ ನಿಟ್ಟಿನಿಂದ ರಾಷ್ಟ್ರಗಳೆಲ್ಲ ಕೂಡ್ಕೊಂಡು ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ ಅನ್ನ ತೆಗೆದುಕೊಂಡು ಬಂದಿರಬಹುದು. ಹೀಗೆ ಕ್ಯೋಟೋ ಪ್ರೋಟೋಕಾಲ್ ಅನ್ನುವಂಥದ್ದು ಹಸಿರು ಮನೆಯ ಅನಿಲ, ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕಡಿಮೆ ಮಾಡುವಂತಹ ಒಂದು ಪ್ರೋಟೋಕಾಲ್ ಆಗಿರುವಂಥದ್ದು. ಇನ್ನು ನಂತರ ಸ್ಟಾಕ್ಹೋಮ್ ಪ್ರೋಟೋಕಾಲ್ ಅನ್ನುವಂಥದ್ದು ನೋಡ್ತೇವೆ. ಅಂದ್ರೆ ಸಾವಯವ ಮಾಲಿನ್ಯಕಾರಕಗಳನ್ನು ತಡೆಯುವಂತಹ ಒಂದು ಪ್ರೋಟೋಕಾಲ್ ಆಗಿರುವಂಥದ್ದು. ಇನ್ನು ಬಾಸೆಲ್ ಒಪ್ಪಂದ ಅಂತ ಕರಿತೇವೆ. ಬಾಸೆಲ್ ಒಪ್ಪಂದ ಅಂದ್ರೆ ಏನು? ಅಪಾಯಕಾರಿ ತ್ಯಾಜ್ಯಗಳು ಏನೇನಿವೆ ಅವುಗಳನ್ನು ತಡೆಗಟ್ಟುವಂತಹ ಒಂದು ಒಪ್ಪಂದ ಆಗಿರುವಂಥದ್ದು. ಇನ್ನು ನಂತರದಲ್ಲಿ ಮಾರ್ಪೊಲೋ ಪ್ರೋಟೋಕಾಲ್ ಅನ್ನುವಂಥದ್ದು ನೋಡ್ತೇವೆ. ಇದು ಹಡಗು ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವಂತಹ ಒಂದು ಪ್ರೋಟೋಕಾಲ್ ಆಗಿರುವಂಥದ್ದು. ಇದಿಷ್ಟು ನಮ್ಮ ಎನ್ವೈರನ್ಮೆಂಟಲ್ಲಿ ಬರುವಂತಹ ಪ್ರಮುಖ ಪ್ರೋಟೋಕಾಲ್ಗಳು. ಬಹಳ ನೆನಪಿಟ್ಕೋಬೇಕು. ಮ್ಯಾಂಟ್ರಿಯಾಲ್, ಕ್ಯೋಟೋ, ಆಮೇಲೆ ಸ್ಟಾಕ್ಹೋಮ್, ಬಾಸೆಲ್ ಮತ್ತೆ ಮಾರ್ಪೊಲೋ, ಇವೆಲ್ಲ ನೆನಪಿರುವಂತಹ ಅಂಶಗಳು. ಇನ್ನು ನಂತರದಲ್ಲಿ ನಮ್ಮ ಭಾರತೀಯ ರೈಲ್ವೆ ಏನಿದೆ ಅದು, ನಾವು ಇಷ್ಟು ದಿನ ಏನ್ ಮಾಡ್ತಿದ್ವಿ, ಒಂದು ಡೀಸೆಲ್ ಇಂಜಿನ್ ಅನ್ನ ಬಳಸ್ತಿದ್ವಿ. ನಂತರ ಇತ್ತೀಚೆಗೆ ಪೂರ್ತಿಯಾಗಿ ನಾವು ವಿದ್ಯುತ್ ಚಾಲಿತ ರೈಲ್ಗಳನ್ನ ಬಳಸುವಂತಹ ಒಂದು ಪ್ರಗತಿ ನಮ್ಮಲ್ಲಿತ್ತು. ಇನ್ನು ಬರುವಂತಹ ಇಂಜಿನ್ಗಳು ಏನಿದೆ ಅದು ಪೂರ್ತಿಯಾಗಿ ಹೈಡ್ರೋಜನ್ ಚಾಲಿತವಾದಂತಹ ಒಂದು ಕೋಚ್ಗಳು ಬರುವಂಥದ್ದು. ಅಂದ್ರೆ ಇದೆಲ್ಲವೂ ಕೂಡ ಮುಂದೆ ಬರುವಂತಹ ಒಂದು ಝೀರೋ ಕಾರ್ಬನ್ನ ಅಂಶಗಳಿವೆಲ್ಲ. ಝೀರೋ ಕಾರ್ಬನ್ 2030 ಒಳಗೆ ಏನ್ ನಾವು ಕಂಡುಬರುವ ಒಂದು ಝೀರೋ ಕಾರ್ಬನ್ನ ಮಾಡುವಂತಹ ಒಂದು ಉಪಕ್ರಮದ ಅಡಿಯಲ್ಲಿ ನಾವು ನೋಡುವಂಥದ್ದು. ಹಾಗಾಗಿ ಈಗ ನಮ್ಮ ಭಾರತದ ರೈಲ್ವೆ ಇಲಾಖೆಯಲ್ಲಿ ಇದು ಮೊದಲನೇ ಬಾರಿಗೆ ಇದು ಚೆನ್ನೈನಲ್ಲಿ ನಾವು ಇದರ ಒಂದು ಪ್ರಯೋಗವನ್ನ ನಡೆಸಿರುವಂಥದ್ದು. ಇದು ಕೂಡ ಸಕ್ಸಸ್ ಆಗಿದೆ. ಇನ್ನು ಮುಂಬರುವಂತಹ ಇಂಜಿನ್ಗಳಲ್ಲಿ ಬಳಕೆಯನ್ನು ಮಾಡ್ತೇವೆ ಅನ್ನುವಂಥದ್ದು. ಜೊತೆಗೆ ಇದು ನಮ್ಮಲ್ಲೇ ಮೊದಲಲ್ಲ, ಚೀನಾ ಮತ್ತೆ ಜಪಾನ್ಗಳಲ್ಲಿ ಹೈಡ್ರೋಜನ್ ಚಾಲಿತವಾದಂತಹ ರೈಲ್ಗಳು ಇದೆ ಆಲ್ರೆಡಿ, ಅವು ಬಳಸ್ತಾ ಇರುವಂಥದ್ದು. ನಮ್ಮಲ್ಲಿ ಇದು ಮೊದಲ ಬಾರಿಗೆ ಭಾರತೀಯ ರೈಲ್ವೆ ಇದನ್ನ ಪ್ರಯತ್ನವನ್ನ ಕೈಗೊಂಡಿರುವಂಥದ್ದು. ಹಾಗೆ ಜೊತೆಗೆ ಭಾರತದ ರೈಲ್ವೆಯ ಈ ಒಂದು ಸಕ್ಸಸ್ ಅನ್ನ ನೋಡಿ ಹಲವು ರಾಷ್ಟ್ರಗಳು ಕೂಡ ಬೇಡಿಕೆಯನ್ನ ಇಟ್ಟಿದೆ, ನಮಗೂ ಕೂಡ ಇಂತಹ ಇಂಜಿನ್ಗಳನ್ನ ಮಾಡಿಕೊಡಿ ಅನ್ನುವಂಥದ್ದು. ಹಾಗಾಗಿ ಇದು ಕೂಡ ನ್ಯೂಸ್ ಅಲ್ಲಿ ಇರುವಂಥದ್ದು. ಇಲ್ಲಿ ಭಾರತೀಯ ರೈಲ್ವೆ ಉತ್ತರ ರೈಲ್ವೆ ವಲಯ ಇದೆ, 2020-21ರಲ್ಲಿ ಈ ಯೋಜನೆಯನ್ನ ಕೈಗೆ ತೆಗೆದುಕೊಂಡಿರುವಂಥದ್ದು. ಅಂದ್ರೆ ಹೈಡ್ರೋಜನ್ ಚಾಲಿತವಾದಂತಹ ಕೋಚ್ಗಳನ್ನ ಮಾಡಬೇಕು ಅನ್ನುವಂಥದ್ದು. ಇದು ಪ್ರಮುಖವಾಗಿ 2 ಘಟಕಗಳನ್ನ ಹೊಂದಿದೆ. ಒಂದು ಸಾಂಪ್ರದಾಯಿಕ 1600 ಅಣುಶಕ್ತಿಯ ಒಂದು ಡೀಸೆಲ್ ಇಂಜಿನ್ಗಳನ್ನ ಜೊತೆಗೆ
ಎರಡನೇದಾಗಿ ಹರಿಯಾಣದ ಜಿನ್ನಲ್ಲಿ ಹೈಡ್ರೋಜನ್ ಸಂಗ್ರಹಣೆಯ ಇಂಧನ ಸೌಲಭ್ಯವನ್ನ, ಅಂದ್ರೆ ಇಲ್ಲಿ ಇಂಧನ ಸೌಲಭ್ಯಕ್ಕೆ ಹೈಡ್ರೋಜನ್ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ನಮಗೆ. ಇದನ್ನ ಬೇರ್ಪಡಿಸುವಂಥದ್ದು ಈಗ ನೀರಲ್ಲೂ ಇದೆ, H2O ಅನ್ನುವಂಥದ್ದು ನೋಡ್ತೇವೆ ನಾವು, H2O. ಇಲ್ಲಿ H2O ಅನ್ನುವಂಥದ್ದು ಹೆಚ್ಚಿನ ಏನು ಹೈಡ್ರೋಜನ್ 2 ಪ್ರಮಾಣ ಇದೆ. ಇದನ್ನ ಬೇರ್ಪಡಿಸುವಂತಹ ಘಟಕಗಳ ಸ್ಥಾಪನೆ ಆಗಬೇಕು, ಹಾಗೆ ಅಲ್ಲಲ್ಲಿ ಪೂರೈಕೆ ಆಗ್ಬೇಕಲ್ಲ, ಘಟಕಗಳನ್ನು ಸ್ಥಾಪನೆ ಮಾಡುವಂಥದ್ದು ಆಗಿ ಅದನ್ನ ಸಪ್ಲೈ ಮಾಡುವಂತಹದ್ದು, ಇಂಜಿನ್ಗೆ ಸಪ್ಲೈ ಮಾಡುವಂತಹ ಒಂದು ಪ್ರಮುಖ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ಕೂಡ ಬಜೆಟ್ ಅಲ್ಲಿ ಸಾಕಷ್ಟು ವ್ಯಯಗಳು ಇರುತ್ತೆ. ಹಾಗಾಗಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ಸರ್ಕಾರ ಕೈಗೆತ್ತಿಕೊಳ್ಳುತ್ತೆ. ಅದ್ರ ಬಗ್ಗೆ ನ್ಯೂಸ್ ಇರುವಂಥದ್ದು ನೆನಪಿರಲಿ. ಭಾರತೀಯ ರೈಲ್ವೆಯಲ್ಲಿ ಮೊದಲ ಒಂದು ಹೈಡ್ರೋಜನ್ ಚಾಲಿತ ರೈಲನ್ನ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ಮೊದಲು. ಜಪಾನ್ನಲ್ಲಿ, ಚೀನಾದಲ್ಲಿ ಆಲ್ರೆಡಿ ಇದು ಬಂದಿರುವಂಥದ್ದು. ಇನ್ನು ನಮ್ಮ ರಫ್ತಿನ ಮೇಲೆ ಅಮೆರಿಕ 25% ಟ್ಯಾಕ್ಸ್ ಅನ್ನ ಹಾಕ್ತಾ ಇರುವಂಥದ್ದು. ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷ ಆದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ವಿ. ಸಾಕಷ್ಟು ಸುಂಕಗಳ ಏರಿಕೆ ಆಗಿರಬಹುದು, ಆಮೇಲೆ ಕೆಲವು ರಾಷ್ಟ್ರಗಳನ್ನ ಒಂದು ವ್ಯಾಪಾರವನ್ನ ನಿರ್ಬಂಧಿಸಿರುವಂಥದ್ದು, ಪ್ರಜೆಗಳನ್ನ ಬೇರೆ ರಾಷ್ಟ್ರದ ಒಂದು ನಾಗರಿಕರನ್ನ ಹೊರದಬ್ಬುವಂತಹ ಕೆಲಸ ಆಗಿರಬಹುದು. ಜೊತೆಗೆ WH ಅನ್ನು ಕೂಡ ಇವರು ಇತ್ತೀಚೆಗೆ ತೊರೆದಿರುವಂಥದ್ದು. ಜೊತೆಗೆ ಇನ್ನು ಯಾವುದು ಅಂದ್ರೆ HIV ಮತ್ತೆ ಏಡ್ಸ್ಗೆ ಸಂಬಂಧಪಟ್ಟಂತಹ ಫಂಡ್ ಏನ್ ರಿಲೀಸ್ ಮಾಡ್ತಾ ಇದ್ರು ಅಮೆರಿಕದಿಂದ, ಅದನ್ನ ಕೂಡ ಇತ್ತೀಚೆಗೆ ನಿಲ್ಲಿಸಿರುವಂಥದ್ದು. ಅದು ಸಾಲದು ಅನ್ನುವಂಥದ್ದು ಭಾರತದ ಮೇಲೆ ಎಲ್ಲಾ ರಾಷ್ಟ್ರಗಳಿಗಿಂತಲೂ ಕೂಡ ಹೆಚ್ಚಿಗೆ ಸುಂಕವನ್ನು ವಿಧಿಸಿದ್ದಾರೆ. 25, ಕೆಲವೊಂದು ರಾಷ್ಟ್ರಗಳಿಗೆ 18, 15, 17% ನಲ್ಲಿ ಇದ್ರೆ ನಮ್ಮ ಭಾರತಕ್ಕೆ 25% ಒಂದು ಸುಂಕವನ್ನ ಘೋಷಿಸುವಂಥದ್ದನ್ನ ನೋಡಿದ್ವಿ. ಕಾರಣ ಇಷ್ಟೇ, ಇತ್ತೀಚೆಗೆ ನಾವು ಪಹಲ್ಗಾಮ್ ದಾಳಿಯ ಒಂದು ಭೀಕರತೆಯನ್ನ ಆಧರಿಸಿ ಏನು ನಾವು ಸಂಸತ್ನಲ್ಲಿ ನಡೆದಂತಹ ಏನು ಮಾತುಕತೆ ಏನಿದೆ, ಅಂದ್ರೆ ವಿರೋಧ ಪಕ್ಷದವರಿಗೆ ಏನು ಮೋದಿಯವರು ಮತ್ತೆ ಆಡಳಿತ ಪಕ್ಷದವರು ಏನ್ ಮಾತನ್ನು ಹೇಳಿದರೆ, ಇಲ್ಲಿ ಅಮೆರಿಕದ ಒಂದು ಯಾವುದೇ ರೀತಿಯಾದಂತಹ ಸಂಧಾನ ಮಾಡಿಲ್ಲ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅನ್ನುವಂತಹ ಒಂದು ಮಾತು. ಜೊತೆಗೆ ನಾವು ರಷ್ಯಾದಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನ ತೆಗೆದುಕೊಳ್ತಾ ಇರುವಂತದ್ದು, ಅದು ಒಂದು ಕೆಂಗಣ್ಣಿಗೆ ಅವರಿಗೆ ಗುರಿಯಾಗಿರುವಂತದ್ದು. ಜೊತೆಗೆ ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಒಂದು ಸಂಘರ್ಷದ ಒಂದು ಪರಿಣಾಮವೂ ಕೂಡ. ಜೊತೆಗೆ ಇನ್ನೊಂದು ಅಂಶ ಏನು ಅಂದ್ರೆ, ನಾವು ಸಾಕಷ್ಟು ಯುದ್ಧ ವಿಮಾನಗಳನ್ನ ರಷ್ಯಾ, ಫ್ರಾನ್ಸ್ಗಳಿಂದ ತೆಗೆದುಕೊಳ್ತಾ ಇರುವಂಥದ್ದು. ಅಂದ್ರೆ ಒಂದು ಅಮೆರಿಕದ ಯುದ್ಧ ವಿಮಾನಗಳ ಖರೀದಿ ನಮ್ಗೆ ಸಾಕಷ್ಟು ಕಡಿಮೆ ಆಗಿರುವಂತದ್ದನ್ನು ನೋಡ್ತೇವೆ. ಇದೆಲ್ಲರ ಪರಿಣಾಮವಾಗಿ ಒಂದು ಅಮೆರಿಕದ ಏನು ಅಧ್ಯಕ್ಷ ಏನಿರ್ತಾರೆ ಡೊನಾಲ್ಡ್ ಟ್ರಂಪ್ ಅವರು, ಇದೆಲ್ಲ ಒಂದು ಸಿಟ್ಟಿನ ಒಂದು ಸುಂಕವನ್ನ ಏರಿಸಿರುವಂತದ್ದನ್ನ ನಾವು ಗಮನಿಸ್ತೇವೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಅಂದ್ರೆ ಭಾರತಕ್ಕೆ ಇದರಿಂದ ಏನು ನಿಧಾನಗತಿಯಲ್ಲಿ ಒಂದು ಪರಿಣಾಮ ಬೀರುವಂಥದ್ದು. ಅಂದ್ರೆ ಅಲ್ಲಿನ ಅಮೆರಿಕದ ಪ್ರಜೆಗಳಿಗೆ ಏನಿದ್ದಾರೆ ಅವರಿಗೆ ಭಾರತದಿಂದ ಆಗುವಂತಹ ಏನು ವಸ್ತುಗಳಿದ್ದಾವೆ ಅವು ಬಹಳಷ್ಟು ಲಭ್ಯತೆ ಕಡಿಮೆ ಆಗುತ್ತೆ, ಜೊತೆಗೆ ಕಾಸ್ಟ್ಲಿ ಆಗುತ್ತೆ. ಅದರ ಒಂದು ಕಾಸ್ಟ್ಲಿಯನ್ನ ಅಲ್ಲಿನವರು ಅನುಭವಿಸಬೇಕಾಗತ್ತೆ. ಜೊತೆಗೆ ಒಂದಿಷ್ಟು ಪ್ರಮಾಣದಲ್ಲಿ ನಮಗೂ ಕೂಡ ಒಂದು ಅಲ್ಲಿಂದ ಆಗುವಂತಹ ಆಮದು ಆಗುವಂತಹ ಒಂದಿಷ್ಟು ವಸ್ತುಗಳ ಬೇಡಿಕೆ ಕೂಡ ನಮ್ಗೆ ಕಷ್ಟ ಆಗುವಂಥದ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತ US ಜನರಿಕ್ ಔಷಧಿಗಳ ಪ್ರಮುಖ ಪೂರೈಕೆಯನ್ನ ನಾವು ನೋಡ್ತೇವೆ. ಅಂದ್ರೆ ನಮ್ಮಲ್ಲಿಂದ ಜನರಿಕ್ ಮೆಡಿಸಿನ್ ಸಾಕಷ್ಟು ಹೋಗುವಂಥದ್ದನ್ನ ನೋಡ್ತೇವೆ. ಜೊತೆಗೆ ಆಟೋ ಪಾರ್ಟ್ಸ್ಗಳನ್ನ, ಹಾಗೆ ಇಂಜಿನಿಯರಿಂಗ್ ಸರಕುಗಳು, ಇವೆಲ್ಲವೂ ಕೂಡ ಸಾಕಷ್ಟು ರಫ್ ಆಗ್ತಾ ಇರುವಂಥದ್ದು. ಹಾಗೆ ಜವಳಿ, ರತ್ನ, ಆಭರಣ, ಎಲೆಕ್ಟ್ರಾನಿಕ್, ಏನು ಸಮುದ್ರದ ಆಹಾರಗಳು, ಇವು ಭಾರಿ ರಫ್ತು ವಲಯದಲ್ಲಿ ಒಂದು ಸ್ಪರ್ಧಾತ್ಮಕತೆಯನ್ನ ಕಳೆದುಕೊಳ್ಬಹುದು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ನಮ್ಮಲ್ಲಿರುವಂತಹ MSMEಗಳು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಪ್ರೊಡ್ಯೂಸ್ ಮಾಡುವಂತಹ ಏನು ಉತ್ಪನ್ನಗಳೇನಿದೆ ಅವುಗಳಿಗೆ ಅಲ್ಲಿ ಬೇಡಿಕೆ ಇಲ್ಲದಂತಹ ಆಗುವಂತಹ ಒಂದು ಪರಿಸ್ಥಿತಿ ಮುಂಬರುವಂತಹ ದಿನಗಳಲ್ಲಿ ಆಗ್ಬಹುದು ಅನ್ನುವಂಥದ್ದು. ಜೊತೆಗೆ ಇತ್ತೀಚೆಗೆ ಕೆಲವರು ಅರ್ಥಶಾಸ್ತ್ರಜ್ಞರು ಹೇಳುವಂಥದ್ದು, ಇದರ ಒಂದು
0.5 ನಮ್ಮ GDPಯ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಅವ್ರು ಹೇಳಿರುವಂತದ್ದನ್ನ ನಾವು ನೋಡಬೇಕು. ಇನ್ನು ಮುಂಬರುವಂತ ನಾವೇನು ಅಷ್ಟು 18% ನಾವು ಅವರನ್ನ ಏನು GDPಗೆ ಅಥವಾ ನಾವು ಏನು ಉತ್ಪನ್ನದ ನಮ್ಮ ರಾಷ್ಟ್ರೀಯ ಉತ್ಪನ್ನಗಳನ್ನ ಅಲ್ಲಿಗೆ ಒಂದು ಹೋಲಿಕೆ ಮಾಡಿರುವಂಥದ್ದು 18% ಅಷ್ಟೇ ನಾವು ಅಮೆರಿಕವನ್ನ ಅವಲಂಬಿಸಿರುವಂತದ್ದನ್ನು ನೋಡ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ನಂತರದ ನೋಡುವಂಥದ್ದು ಹರಪ್ಪನ ಒಂದು ತಾಣವನ್ನ ನಾವು ನೋಡ್ತೇವೆ. ರಾಜಸ್ಥಾನದಲ್ಲಿ ಜೈಸ್ಮಲ್ನೇರ್ ಜಿಲ್ಲೆಯ ರತದಿಯಾ ದೇರಿ ಅನ್ನುವಂತಹ ಒಂದು ತಾಣದಲ್ಲಿ ಹರಪ್ಪನ ತಾಣವನ್ನ ಇತ್ತೀಚೆಗೆ ಕಾಣಿಸ್ಕೊಂಡಿರುವಂತದನ್ನು ನೋಡ್ತೇವೆ. ಇದು ಸಿಂಧ್ ಕಣಿವೆಯ ಮೊದಲ ವಸಾಹತು ನೆಲೆಯಾಗಿರುವಂತದನ್ನ ನಾವು ನೋಡ್ತೇವೆ. ಇದು ಪಾಕಿಸ್ತಾನದ ಸದೇಲಾ ವಾಯುವ್ಯಕ್ಕೆ 17 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದನ್ನ ನಾವು ನೋಡುವಂಥದ್ದು. ಇಲ್ಲಿ ಒಂದು ಹರಪ್ಪ ನಾಗರಿಕತೆಯ ಪ್ರಮುಖ ಒಂದು ಕುರುಹುಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಸಿಂಧ್ ನಾಗರಿಕತೆಯನ್ನು ನೋಡಬೇಕಾಗುತ್ತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಹರಪ್ಪ ನಾಗರಿಕತೆ, ಇವೆಲ್ಲ ಮೆಹಂಜಾದಾರೋ ನಾಗರಿಕತೆ, ಇವೆಲ್ಲ ನೋಡುವಂತಹ ಒಂದು ಹಿಸ್ಟ್ರಿಯಲ್ಲಿ ನೀವೆಲ್ಲ ನೋಡಿರಬೇಕಾಗುತ್ತೆ. ನಂತರ ಇನ್ನೊಂದು ಅಂಶ, ಇಲ್ಲಿ ಚೀನಾದ ನಾವು ಟಿಬೆಟ್ನ ಯರ್ಲಂಗ್ ಸಾಂಗ್ಪೋ ಅನ್ನುವಂಥ ನದಿ, ನಮ್ಗೇನು ಬ್ರಹ್ಮಪುತ್ರ ಅಂತ ಕರೆಯುವಂಥ ನದಿ ಏನಿದೆ ಅವರು ಚೀನಾದಲ್ಲಿ ಯರ್ಲಂಗ್ ಸಾಂಗ್ಪೋ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಇದಕ್ಕೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತೇವೆ. ಅಂದ್ರೆ ಚೀನಾದ ಏನು ಜಲವಿದ್ಯುತ್ ಏನಿದೆ ಅದಕ್ಕೆ ಸಾಕಷ್ಟು ಪ್ರಯೋಜನ ಆಗ್ಲಿ ಅನ್ನುವಂಥದ್ದ ನಿಟ್ಟಿನಿಂದ ಪ್ರಧಾನಿ ಜಿಯಾಂಗ್ ಅವರು ದಕ್ಷಿಣ ಟಿಬೆಟ್ನಲ್ಲಿ ಈ ಒಂದು ಜಲವಿದ್ಯುತ್ ಉತ್ಪಾದನೆಯನ್ನ ಎತ್ಕೊಂಡಿದ್ದಾರೆ. ಇದನ್ನು ಕೂಡ ಒಂದು ಉದ್ಘಾಟನೆ ಕೂಡ ಇತ್ತೀಚೆಗೆ ಮಾಡಿದ್ದಾರೆ. ಇದು ನಮ್ಮ ಅರುಣಾಚಲ್ ಪ್ರದೇಶದ ಗಡಿ ಸಮೀಪ ಬರುವಂತಹ ಒಂದು ಅತಿ ದೊಡ್ಡ ಅಣೆಕಟ್ಟಾಗುತ್ತೆ. ಇದರಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಕೆಲವೊಂದು ರಾಜ್ಯಕ್ಕೆ ಪ್ರವಾಹದ ಭೀತಿಗಳು ಕೂಡ ಹೆಚ್ಚಾಗುವಂಥದ್ದು. ಯಾವ ಬೇಕಾದ್ರೂ ಇವರು ಅಣೆಕಟ್ಟನ್ನ ಮಾಡಿಕೊಂಡು ನೀರು ಹೆಚ್ಚಾದ ತಕ್ಷಣ ಬಿಡುವಂತಹ ಒಂದು ಪ್ರಕ್ರಿಯೆ ಇಂದ ನಮ್ಮ ಏನು ಈಶಾನ್ಯ ರಾಜ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಣೆಕಟ್ಟು ಆಗಬಹುದು ಅನ್ನುವಂತಹ ನಿಟ್ಟಿನಿಂದ ಹೇಳ್ತಾರೆ. ಆದ್ರೆ ಇವರು ಆ ಲೆಕ್ಕಾಚಾರದಲ್ಲಿ ನೀರನ್ನು ಬಿಡೋದಿಲ್ಲ ಅಥವಾ ಇದರಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ಚೀನಾ ನಿರ್ಮಾಣ ಮಾಡ್ತಾ ಇದೆ. ಯಾವ ನದಿಗೆ? ಭಾರತದಲ್ಲಿ ಬ್ರಹ್ಮಪುತ್ರ ಅನ್ನುವಂಥದ್ದು, ಟಿಬೆಟ್ನಲ್ಲಿ ಯರ್ಲಾಂಗ್ ಸಾಂಗ್ಪೋ ಅನ್ನುವಂಥ ಹೆಸರಿಂದ ಕರೆಯುವಂತಹ ನದಿಗೆ ನಿರ್ಮಾಣವನ್ನ ಮಾಡ್ತಾ ಇರುವಂತದ್ದನ್ನ ನಾವು ನೋಡುವಂಥದ್ದು. ಇನ್ನು ತೈಲ ಉತ್ಪಾದನೆಗೆ ಹೆಚ್ಚಳಕ್ಕೆ ಒಪೆಕ್ ಪ್ಲಸ್ ನಿರ್ಧಾರ ಅನ್ನುವಂಥ ಮಾಹಿತಿಯನ್ನ ನೋಡ್ತೇವೆ. ನಿಮ್ಗೆಲ್ಲ ಗೊತ್ತಿದೆ ಒಪೆಕ್ ಅನ್ನುವಂಥದ್ದು. ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅನ್ನುವಂಥದ್ದು. ಅಂದ್ರೆ ತೈಲ ಪೂರೈಕೆಯ ರಾಷ್ಟ್ರಗಳ ಒಂದು ಸಮಿತಿ ಅಥವಾ ಒಂದು ಕಂಟ್ರಿಗಳು ಅನ್ನುವಂಥದ್ದು ನಾವು ನೋಡುವಂಥದ್ದು. ಪ್ರಮುಖವಾಗಿ ಯಾವ್ಯಾವ ಬರುವಂಥದ್ದು? ಒಪೆಕ್ ಅನ್ನುವಂಥದ್ದು ಮುಂಚೆ ಇತ್ತು, ಈಗ ಒಪೆಕ್ ಪ್ಲಸ್ ಆಗಿರುವಂಥದ್ದು. ಸಾಕಷ್ಟು ರಾಷ್ಟ್ರಗಳು ಇದಕ್ಕೆ ಸೇರಿದ. ಮುಂಚೆ ಸೌದಿ ಅರೇಬಿಯಾ, ಇರಾನ್, ಇರಾಕ್, UAE, ಕುವೈತ್ ಮತ್ತೆ ವೆಜುನೆಲಾ ಇತ್ತು. ಇದು ಒಪೆಕ್ ಆಗಿ ನಾವು ನೋಡ್ತಿದ್ವಿ. ಈಗ ಒಪೆಕ್ ಪ್ಲಸ್ ಆಗಿದೆ. ಇದರಲ್ಲಿ ಯಾವ್ಯಾವ ಇದೆ? ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, UAE, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ ಮತ್ತು ಒಮೆನ್ ಇವೆಲ್ಲ ಸೇರ್ಕೊಂಡು ಈಗ ಒಪೆಕ್ ಪ್ಲಸ್ ಆಗಿರುವಂತದನ್ನ ನಾವು ನೋಡ್ತೇವೆ. ಇವು ಇತ್ತೀಚೆಗೆ ಹೆಚ್ಚು ಒಂದು ಕಚ್ಚಾ ತೈಲವನ್ನ ಪೂರೈಕೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಕಾರಣ ಇಷ್ಟೇ, ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ನೋಡುವಂಥದ್ದು, ಆಮೇಲೆ ಉಕ್ರೇನ್ನ ದಾಳಿ ಆಗಿರ್ಬೋದು, ಇವೆಲ್ಲ ಜಾಗತಿಕವಾಗಿ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರುವ ನಿಟ್ಟಿನಿಂದ ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರುವಂಥದ್ದು. ರಷ್ಯಾದಲ್ಲಿ ಆಗುವಂತಹ ಒಂದು ಸಂಘರ್ಷ ಏನಿದೆ ಇದ್ರ ಮೇಲೂ ಕೂಡ ಈ ಒಪೆಕ್ ರಾಷ್ಟ್ರಗಳ ಮೇಲೆ ಕಚ್ಚಾ ತೈಲಗಳ ಪೂರೈಕೆ ಕಡಿಮೆ ಆಗ್ತಾ ಇರೋದ್ರಿಂದ ಈಗ ಒಪೆಕ್ ರಾಷ್ಟ್ರಗಳು ನಾವು ಹೆಚ್ಚಿನದಾಗಿ ಕಚ್ಚಾ ತೈಲ ಪೂರೈಕೆ ಮಾಡ್ತೀವಿ ಅನ್ನುವಂತಹ ಮಾತನ್ನ, ಉತ್ಪಾದನೆ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಾಷ್ಟ್ರಗಳೇನಿದ್ದಾವೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಒಟ್ಟು ತೈಲ ಉತ್ಪಾದನೆಯಲ್ಲಿ 50% ಪಾಲನ್ನ ಹೊಂದಿರುವಂಥದ್ದನ್ನ ನಾವು ನೋಡುವಂಥದ್ದನ್ನು ನೋಡ್ತೇವೆ. ಜೊತೆಗೆ
ಈ ರಾಷ್ಟ್ರಗಳು ಜಗತ್ತಿನ ಏನು ಪ್ರಮುಖವಾದಂತಹ ಕಚ್ಚಾ ತೈಲದ ಒಂದು ಪೂರೈಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ರಾಷ್ಟ್ರಗಳಾಗಿ ಬಿಂಬಿಸುವಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ನಂತರದಲ್ಲಿ DRDOದವರು ಪ್ರಳಯ ಅನ್ನುವಂತಹ ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ. ಜೊತೆಗೆ ಇಸ್ರೋದು ಮತ್ತೆ ಇದು ಕೂಡ ನೆನಪಿರಬೇಕು, ಇಸ್ರೋ ಮತ್ತೆ ನಾಸಾ ಎರಡು ಜಂಟಿಯಾಗಿ ಜುಲೈ 30ಕ್ಕೆ ನಿಸಾರ್ ಅನ್ನುವಂತಹ ಉಪಗ್ರಹವನ್ನ ಕಳಿಸಿರುವಂಥದ್ದನ್ನು ನೋಡುವಂಥದ್ದು. ಯಶಸ್ವಿಯಾಗಿ ಇದು ಯಶಸ್ವಿಯಾಗಿ ಹೋಗಿರುವಂಥದ್ದನ್ನು ನಾವು ಗಮನಿಸುವಂಥದ್ದು. ಜೊತೆಗೆ ಇಲ್ಲಿ ಪ್ರಳಯ ಕ್ಷಿಪಣಿ ಅನ್ನುವಂಥದ್ದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಎಲ್ಲಿ ಮಾಡಿದರು ಎಂದು ನೋಡೋದಾದ್ರೆ ಒಡಿಶಾದ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಇದೊಂದು ಪರೀಕ್ಷಾರ್ಥ ನಡೆಸಿರುವಂಥದ್ದನ್ನು ನೋಡ್ತೇವೆ. ಇದನ್ನು ಅಭಿವೃದ್ಧಿಪಡಿಸಿರುವಂಥವರು DRDO ಅನ್ನುವಂಥದ್ದು ನೆನಪಿರಬೇಕು. ಇದಿಷ್ಟು ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ಆಯಿತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.